ಕಾಶ್ಮೀರದಲ್ಲಿ ನಡೆದ ಘಟನೆಯನ್ನು ಕೇಳಿ ನಾವು ತುಂಬ ವ್ಯಾಕುಲರಾಗಿದ್ದೇವೆ. ಈ ರೀತಿ ಪ್ರವೃತ್ತಿ ಇದು ಮುಂದುವರಿದರೆ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಇದರ ಒಂದು ಅಸ್ತಿತ್ವವೇ ನಾಶವಾಗುತ್ತದೆ ಎಂಬಂಥ ಆತಂಕ ನಮಗೆ ಉಂಟಾಗಿದೆ. ಈ ದೃಷ್ಟಿಯಲ್ಲಿ ನಾವು ಬಹಳವಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತವಾದಂಥ ಕ್ರಮವನ್ನು, ದೀರ್ಘಕಾಲೀನವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಇದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರತಕ್ಕಂತಹ ಘಟನೆ, ಕೇರಳ ಮೊದಲಾದ ಕಡೆ ನಡೀತಾ ಇರತಕ್ಕಂಥ ಘಟನೆ, ಇದನ್ನೆಲ್ಲ ಗಮನಿಸಿದಾಗ ಇದರ ಹಿಂದೆ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಬಹಳ ಒಂದು ಈ ಪ್ಲ್ಯಾನಿನ ಹಿಂದೆ ಸಕ್ರಿಯವಾಗಿದ್ದಾರೆ ಜನ ಎಂಬುದು ಗೊತ್ತಾಗ್ತಾ ಇದೆ. ಇದನ್ನು ಅಮೂಲವಾಗಿ ನಾವು ವಿಮರ್ಶೆ ಮಾಡಿ ಇದನ್ನು ಮೂಲ ಸಹಿತ ಪರಿಹಾರ ಮಾಡಬೇಕು. ಇದಕ್ಕೆ ಸರ್ಕಾರ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನನ್ನೇ ಮಾಡಬೇಕು. ಈ ಒಂದು ಸಮಸ್ಯೆಯನ್ನು ಅದನ್ನು ಸಂಪೂರ್ಣವಾಗಿ ನಿವಾರಿಸಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ